ಅಂತೂ ಇಂತೂ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನ ಪೂರ್ಣಕಾಲಿಕ ಅಧ್ಯಕ್ಷರನ್ನ ಈಗ ವಿಜಯೇಂದ್ರ ಅವರು ಎಕ್ಸ್ಟೆನ್ಷನ್ ನಲ್ಲಿದ್ದಾರೆ. ಪೂರ್ಣಕಾಲಿಕ ಅಧ್ಯಕ್ಷರನ್ನ ಘೋಷಿಸುವ ಸಮಯ ಹತ್ತಿರ ಬಂದಂತೆ ಕಾಣಿಸ್ತಾ ಇದೆ. ಕೆಲವೇ ದಿನಗಳಲ್ಲಿ ಕರ್ನಾಟಕ ಸೇರಿದಂತೆ 6 ರಾಜ್ಯಗಳಿಗೆ ಬಿಜೆಪಿ ಅಧ್ಯಕ್ಷರನ್ನ ಘೋಷಿಸಲಿದೆ. ಇದು ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಪೂರ್ವಭಾವಿ. ಆರು ರಾಜ್ಯಗಳಿಗೆ ಅಧ್ಯಕ್ಷರ ನೇಮಕಕ್ಕೆ ಚಿಂತನೆ ನಡೆದಿದೆ, ಕರ್ನಾಟಕವೂ ಸೇರಿದಂತೆ. ರಾಷ್ಟ್ರೀಯ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕು ಅಂದ್ರೆ 18 ರಾಜ್ಯಗಳಿಗೆ ಅಧ್ಯಕ್ಷರ ನೇಮಕ ಆಗಿರಬೇಕು. ಈಗಾಗಲೇ 12 ರಾಜ್ಯಗಳಿಗಾಗಿದೆ, ಇನ್ನು 6 ರಾಜ್ಯ ಬಾಕಿ ಇದೆ. ಆರು ರಾಜ್ಯಗಳಿಗೆ ಅಧ್ಯಕ್ಷರ ನೇಮಕ ಆಗಲಿದೆ. ಬಿಜೆಪಿ ಅಧ್ಯಕ್ಷರ ನೇಮಕ. ಕರ್ನಾಟಕದ ಬಗ್ಗೆ ಇರುವ ವಿಶೇಷ ಕುತೂಹಲ ವಿಜಯೇಂದ್ರರ ಮುಂದುವರಿಕೆ ಕುರಿತಂತೆ. ದೆಹಲಿಯಲ್ಲಿ ಬಿರುಸಿನ ಸಭೆಗಳು ನಡೀತಾ ಇದ್ದಾವೆ ಇದರ ಬಗ್ಗೆ. ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎಲ್ಲರೂ ದಿಲ್ಲಿಲೇ ಇದ್ದಾರೆ. ಆರ್ ಅಶೋಕ್ ಅವರಂತೂ ನಿನ್ನೆಯಿಂದನೇ ದಿಲ್ಲಿಲಿದ್ದಾರೆ. ಧರ್ಮೇಂದ್ರ ಪ್ರಧಾನರನ್ನ ಭೇಟಿಯಾಗಿದ್ರಂತೆ. ರಾಜಕೀಯ ವಲಯದಲ್ಲಿ, ಅದರಲ್ಲೂ ಬಿಜೆಪಿಯ ವಲಯದಲ್ಲಿ ಚರ್ಚೆಯಾಗ್ತಾ ಇರೋದು ವಿಪಕ್ಷ ನಾಯಕರ ಈ ದೆಹಲಿ ಭೇಟಿ ರಾಜ್ಯಾಧ್ಯಕ್ಷರ ಆಯ್ಕೆ ಕುರಿತಂತೆ ಇದೆ ಅಂತ. ಆರ್ ಅಶೋಕ್ ಅವರು ನಿನ್ನೆ ಬೆಳಗ್ಗೆನೆ ದಿಲ್ಲಿಗೆ ಹೋಗಿದ್ರೆ, ವಿಜಯೇಂದ್ರ ಅವರು ನಿನ್ನೆ ರಾತ್ರಿ ಹೋದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.